ಬಂಜಾರ ಮತ್ತು ಬೋವಿ ಅವರಿಗೆ ಕೆಲವೊಂದು ಕಡೆ ಆ ಮೀಸಲಾತಿಯಿಂದಲೇ ಹೊರಗಿಟ್ಟು ಬಿಡ್ತಾರೆ. ಇಲ್ಲ ಅದನ್ನು ನಮ್ಮ ನಿನ್ನೆ ನಡೆದಂಥ ಕ್ಯಾಬಿನೆಟ್ ತೀರ್ಮಾನ ಅದರಲ್ಲಿ ಲಾಸ್ಟಿಗೆ ಒಂದು ಸೆಂಟೆನ್ಸು ಸೇರಿಸಿದ್ದಾವೆ. ಏನಂದರೆ ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ ಇವರು ಯಾವನ್ನೂ ಕೂಡ ಏನು 101 ಜಾತಿಗಳು ಲಿಸ್ಟಲ್ಲಿದ್ದಾವೆ, ಅದನ್ನು ಯಾವುದನ್ನು ತೆಗೆಯೋದಿಲ್ಲ ಅಂತ ಕೂಡ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ಅವ್ರು ಮಾಡಲಿ, ಅವರು ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಅವರ ಹಕ್ಕು, ಅದು ವಿರೋಧ ಪಕ್ಷದವರು ಪ್ರೊಟೆಸ್ಟ್ ಮಾಡೋದು ಹಕ್ಕು. ಈಗಾಗಲೇ ನಾವು ಅದಕ್ಕೆ ಕ್ರಮ ತೊಗೊಂಡಿದ್ದೀವಿ. ಎಲ್ಲರನ್ನೂ ಅರೆಸ್ಟ್ ಮಾಡಿ, ನಿನ್ನೆ ಕೂಡ ಒಬ್ಬನ ಅರೆಸ್ಟ್ ಮಾಡಿದ್ದೇವೆ. ಅದನ್ನು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗ್ತೀವಿ. ಅವರು SIT ಮಾಡಿ, ಅವರು CBI ಕೊಡಿ, ಅವರು ಇನ್ನೊಂದು ಮಾಡಿ ಅಂತ ಅವರು ಹೇಳ್ಬೋದು. ಹೇಳೋದಕ್ಕೆ ನಾವೇನು ತಕರಾರು ತೆಗೆಯೋದಿಲ್ಲ, ಅವ್ರು ಹೇಳಲಿ. ಆದರೆ ನಮಗೆ ಗೊತ್ತಿದೆ ನಾವೇನು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೇವೆ. ಮೋದಿಯವರು ರಾಜ್ಯಕ್ಕೆ ಬರೋದನ್ನು ನಾನು ಸ್ವಾಗತ ಮಾಡ್ತೀನಿ. ಆದರೆ ನಮಗೇನಪ್ಪ ಅಂತ ಹೇಳಿದರೆ, ನಮಗೆ ಕೊಡುವಂಥ ಹಣ ನಮಗೆ ಕೊಟ್ಬಿಟ್ರೆ ನಾನು ಇನ್ನೂ ಹೆಚ್ಚಿನದಾಗಿ ಅವರನ್ನು ಹೊಗಳ್ಬೋದು. ನಮಗೆ ಬರ್ತಕ್ಕಂಥ GST ಶೇರು ನಮಗೆ ಸರಿಯಾಗಿ ಬಂದಿಲ್ಲ. ನಮಗೆ ಬರ್ತಕ್ಕಂಥ NDRFನಲ್ಲಿ ಇನ್ನೂ ಕೂಡ ಇಷ್ಟೊಂದು ಬರಗಾಲ ಬಂತು, ನಮಗೆ ಹಣ ಕೊಡಲಿಲ್ಲ. ಆಮೇಲೆ ನಮಗೆ ಸ್ಪೆಷಲ್ ಗ್ರ್ಯಾಂಟ್ ಕೊಡಿ, ಬರೋಕ್ಕೆ 17,000 ಕೋಟಿ ನಾವು ಕೊಡಿ ಅಂತೇಳಿ ಮನವಿ ಮಾಡಿದ ಒಂದು ಬಿಡ್ಗಾಸ್ ಬಂದಿಲ್ಲ. 35-36 ಸಾವಿರ ಕೋಟಿ ನಷ್ಟ ಆಗಿದೆ. ನಮಗೆ 17,000 ಅಷ್ಟು ಕೇಳಲ್ಲಪ್ಪ, ನಮಗೆ 17,000 ಕೊಡಿ ಅಂತ ಕೇಳೋದು. ಅದ್ರ ಬಗ್ಗೆ ಡಿಸೆಂಬರ್ 23ನೇ ತಾರೀಕು ನಾನು ಸಭೆ ಮಾಡಿ ಇದಕ್ಕೆ ನಿಮಗೆ ತೀರ್ಮಾನ ತಿಳಿಸ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿ ಕಳಿಸಿದರು. ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಭೇಟಿಯಾದಾಗ ಅವರು ಹೇಳಿ ಕಳಿಸಿದರು. ಇಲ್ಲಿವರೆಗೂ ಮೀಟಿಂಗ್ ಆಗಿಲ್ಲ. ನಾವು ಕೇಳ್ಕೊಳ್ಳೋದು, ಕರ್ನಾಟಕ ಇಷ್ಟೊಂದು ಇಡೀ ದೇಶದಲ್ಲಿ GST ಕಾಂಟ್ರಿಬ್ಯೂಷನಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಇಷ್ಟು ಕಾಂಟ್ರಿಬ್ಯೂಷನ್ ಮಾಡುವಂಥ ಒಂದು ರಾಜ್ಯಕ್ಕೆ ನೀವು ಸರಿಯಾಗಿ ಸಹಕಾರ ಕೊಡದೇ ಇದ್ದರೆ ಯಾವ ರೀತಿ ನಮ್ಮ ರಾಷ್ಟ್ರದ GDP ಬ್ಯಾಲೆನ್ಸ್ ಹೆಂಗಾಗುತ್ತೆ? ಲಾರ್ಜರ್ ಇಂಟ್ರೆಸ್ಟ್ ನೋಡಬೇಕಲ್ಲ. ನಮ್ಮ ಜಗಳದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೋಡಬೇಕಲ್ವಾ? ಅಷ್ಟೇ ನಾವು ಕೇಳೋದು.